ಲಲಿತಾ ಸಹಸ್ರನಾಮ ಅಂದರೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತು. ಎಲ್ಲರೂ ನಾವು ಹೇಳ್ತೀವಿ, ಇಷ್ಟು ಸಲ ಹೇಳ್ತೀವಿ, ಅಷ್ಟು ಸಲ ಹೇಳ್ತೀವಿ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಅದನ್ನು ಜಪಿಸೋಕೆ ಇರುವಂಥ ನಿಯಮ ಏನು, ಹೇಗೆ ಮಾಡಬೇಕು, ಯಾವ ರೀತಿ ಇರಬೇಕು, ಮತ್ತು ಈ ಸಹಸ್ರನಾಮ ಪಠನೆಯಲ್ಲಿ ನಾವು ಮಾಡ್ತಾ ಇರೋ ತಪ್ಪುಗಳೇನು, ಮತ್ತು ಇದರಲ್ಲಿ ಏನೇನು ಅಡಗಿದೆ, ಯಾವ್ಯಾವ ರೀತಿಯ ವಿದ್ಯೆಗಳಿದೆ ಎಲ್ಲ ಇನ್ನು ಮುಂದೆ ವೇದಿಕ್ ರೂಟ್ಸ್ ಯೂಟ್ಯೂಬ್ ಚಾನಲಲ್ಲಿ ತಿಳ್ಕೊಳ್ತಾ ಹೋಗೋಣಂತೆ. ಮೊದಲಿಗೆ ಶ್ರೀ ಲಲಿತಾ ಸಹಸ್ರನಾಮ ಅಂದ್ರೇನು ಅಂತ ತಿಳ್ಕೊಳ್ಳೋಣ. ಇದು ನಮ್ಮ ಧರ್ಮದಲ್ಲಿ ಅತ್ಯಂತ ಶಕ್ತಿಶಾಲಿ ಮತ್ತು ಪವಿತ್ರವಾದ ಸ್ತೋತ್ರ ಆಗಿದೆ. ಇದು ಬ್ರಹ್ಮಾಂಡ ಪುರಾಣದ ಉತ್ತರ ಖಂಡದಲ್ಲಿ ಬರುವ ಲಲಿತೋಪಾಖ್ಯಾನದ ಒಂದು ಭಾಗ. ಶ್ರೀ ಲಲಿತಾ ತ್ರಿಪುರ ಸುಂದರಿಯ 1000 ದಿವ್ಯ ನಾಮಗಳನ್ನು ಒಳಗೊಂಡಿರುವ ಈ ಸ್ತೋತ್ರ ಭಕ್ತಿ, ಜ್ಞಾನ, ಮುಕ್ತಿಯನ್ನು ಒದಗಿಸುವ ಒಂದು ದಿವ್ಯ ಮಾರ್ಗ ಅಂತ ಹೇಳ್ಬೋದು. ಇದರ ಒಂದು ಹಿನ್ನೆಲೆ ನೋಡಲಿಕ್ಕೆ ಹೋದರೆ ಈ ಸ್ತೋತ್ರವನ್ನು ಸ್ವತಃ ಶ್ರೀ ಹಯಗ್ರೀವ ಮಹರ್ಷಿಗಳು ಅಗಸ್ತ್ಯರಿಗೆ ಉಪದೇಶ ಮಾಡಿದ್ರು. ಇನ್ನು ಈ ತಾಯಿ ಲಲಿತಾದೇವಿಯ ಆಜ್ಞೆ ಮೇರೆಗೆ ವಶಿನ್ಯಾದಿ ವಾಗ್ದೇವತೆಗಳು ಅಂದರೆ 8 ಜನ ಈ ನಾಮಾವಳಿಯನ್ನು ರಚಿಸಿ ದೇವಿಗೆ ಅರ್ಪಣೆ ಮಾಡಿದ್ರು. ಪ್ರತಿಯೊಂದು ನಾಮ ಕೂಡ ಅತ್ಯಂತ ಶಕ್ತಿಶಾಲಿ ಬೀಜಾಕ್ಷರಗಳನ್ನು ಒಳಗೊಂಡಿರುವ ಮಂತ್ರ ಆಗಿದೆ. ಈ ಸಹಸ್ರನಾಮಕ್ಕೆ ಸಮಾನವಾದ ಮತ್ತೊಂದು ಸ್ತೋತ್ರವಿಲ್ಲ ಅಂತ ಪುರಾಣಗಳು ಸಾರಿ ಸಾರಿ ಹೇಳುತ್ತೆ. ಶ್ರೀ ಲಲಿತಾ ಸಹಸ್ರನಾಮ ಶ್ರೀವಿದ್ಯಾ ಉಪಾಸನೆಯ ಒಂದು ಪ್ರಮುಖ ಅಂಗ ಆಗಿದೆ. ಇದು ದೇವಿಯ ದರ್ಶನ ಮತ್ತು ಆಕೆಯ ಅನುಗ್ರಹ ಪಡೆಯೋಕೆ ಅತ್ಯಂತ ಸರಳ ಮತ್ತು ಪ್ರಭಾವಶಾಲಿ ಸಾಧನ ಆಗಿದೆ. ಇದನ್ನು ಪ್ರತಿನಿತ್ಯ ಶ್ರದ್ಧೆಯಿಂದ ಪಠನೆ ಮಾಡಿದ್ರೆ ದೇಹದಲ್ಲಿರುವ ಚಕ್ರಗಳು ಉತ್ತೇಜಿತಗೊಂಡು ಆಧ್ಯಾತ್ಮಿಕ ಶಕ್ತಿಯಾದ ಕುಂಡಲಿನಿಯನ್ನು ಜಾಗೃತಗೊಳಿಸಲಿಕ್ಕೆ ಸಹಾಯ ಆಗತ್ತೆ. ಈ ಸಹಸ್ರನಾಮ ಹೇಳ್ತಾ ಇದ್ದರೆ ಮನಸ್ಸಿನಲ್ಲಿರುವ ಆತಂಕ, ಖಿನ್ನತೆ, ಒಂದು ನಕಾರಾತ್ಮಕ ಆಲೋಚನೆ ದೂರ ಆಗಿ ಅಪಾರ ಶಾಂತಿ ದೊರಕತ್ತೆ. ಈ ದೇವಿಯ ನಾಮಸ್ಮರಣೆಯಿಂದ ದೈಹಿಕ ಮತ್ತು ಮಾನಸಿಕ ರೋಗಗಳನ್ನು ಒಂದು ನಿವಾರಣೆ ಆಗುತ್ತೆ, ಆಯುಷ್ಯ ಮತ್ತು ಆರೋಗ್ಯ ವೃದ್ಧಿಸುತ್ತೆ. ಇದು ಭೌತಿಕ ಮತ್ತು ಆಧ್ಯಾತ್ಮಿಕ ಸಮೃದ್ಧಿಯನ್ನು ಒದಗಿಸುತ್ತೆ, ಅಂದರೆ ಭುಕ್ತಿ ಮತ್ತು ಮುಕ್ತಿಯನ್ನು ಕೊಡುತ್ತೆ. ಜೀವನದಲ್ಲಿ ಕೀರ್ತಿ, ಬುದ್ಧಿವಂತಿಕೆ, ಏಕಾಗ್ರತೆ ಹೆಚ್ಚುತ್ತೆ. ನಮ್ಮ ಪಾಪಗಳು ನಾಶ ಆಗಿ ಕೆಟ್ಟ ದೃಷ್ಟಿಯ ಪ್ರಭಾವದಿಂದ ರಕ್ಷಣೆ ಸಿಗತ್ತೆ. ಮತ್ತು ಇನ್ನು ಹೇಳಕ್ಕೆ ಹೋದರೆ ಈ ಶ್ರೀ ಲಲಿತಾ ಸಹಸ್ರನಾಮ ಕೇವಲ ದೇವಿಯ 1000 ಹೆಸರಲ್ಲ, ಇದು ಶ್ರೀಚಕ್ರದ ಶಬ್ದರೂಪ. ಇದರ ಪ್ರತಿಯೊಂದು ನಾಮವು ಶ್ರೀಚಕ್ರದ 9 ಆವರಣಗಳನ್ನು ಮತ್ತು ಅಲ್ಲಿರುವ ದೇವತೆಗಳನ್ನು ವಿವರಿಸುತ್ತೆ. ಅದರ ಜೊತೆಯಲ್ಲಿ ಈ ಸ್ತೋತ್ರವನ್ನು 3 ಪ್ರಮುಖ ಭಾಗಗಳಾಗಿ ವಿಂಗಡಿಸ್ಬೋದು. ಈ ದೇವಿಯ 3 ಪ್ರಮುಖ ಮಂತ್ರ ಭಾಗಗಳಾದ ವಾಗ್ಭವಕೂಟ ಅಂದರೆ ಜ್ಞಾನ, ಕಾಮರಾಜಕೂಟ ಅಂದರೆ ಇಚ್ಛೆ, ಶಕ್ತಿಕೂಟ ಅಂದರೆ ಕ್ರಿಯಾ, ಇವು 3ನ್ನ ಹೋಲುತ್ತೆ. ಅದರ ಜೊತೆಯಲ್ಲಿ ದೇವಿ ಲಲಿತಾಂಬಿಯ 5 ಕೃತ್ಯಗಳು: ಸೃಷ್ಟಿ, ಸ್ಥಿತಿ, ಸಂಹಾರ, ತಿರೋಧಾನ, ಅನುಗ್ರಹ. ಈ 5 ಜಗತ್ ಕಲ್ಯಾಣ ಕೆಲಸಗಳನ್ನು ಮಾಡ್ತಾಳೆ ಅಂತ ಕೆಲವೊಂದು ನಾಮಗಳು ಸಾರುತ್ತೆ. ಪುರಾಣಗಳ ಪ್ರಕಾರ ಲಲಿತಾ ಸಹಸ್ರನಾಮವನ್ನು ಭಕ್ತಿಯಿಂದ ಪಠನೆ ಮಾಡಿ ದೇವಿಗೆ ಪಾಯಸ ನೈವೇದ್ಯ ಮಾಡಿದ್ರೆ ಸಂತಾನ ಭಾಗ್ಯ ಲಭಿಸುತ್ತೆ ಅಂತ ಹೇಳಲಾಗುತ್ತೆ. ತೀವ್ರವಾದ ಜ್ವರ, ತಲೆನೋವು, ದೀರ್ಘಕಾಲದ ಕಾಯಿಲೆಯಿಂದ ಬಳಲ್ತಾ ಇರೋರು ಈ ಸ್ತೋತ್ರ ಪಠಿಸಿದ ನೀರನ್ನು ಪ್ರೋಕ್ಷಣೆ ಮಾಡಿದ್ರೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾರೆ. ಅದರ ಜೊತೆಯಲ್ಲಿ ಜಾತಕದಲ್ಲಿರುವ ನವಗ್ರಹ ದೋಷಗಳು, ವಿಶೇಷವಾಗಿ ರಾಹು, ಕೇತು, ಶನಿ, ಈ ದೋಷಗಳ ತೀವ್ರತೆ ಕಡಿಮೆ ಆಗುತ್ತೆ ಅಂತ ಹೇಳಲಾಗುತ್ತೆ. ನಿರಂತರ ಪಠಣೆಯಿಂದ ಅಪಘಾತ, ಅಕಾಲಿಕ ಅಪಮೃತ್ಯು ಭಯ ನಿವಾರಣೆ ಆಗುತ್ತೆ. ಈ 1000 ನಾಮಗಳನ್ನು ಸತತವಾಗಿ ಒಂದು 25ರಿಂದ 30 ನಿಮಿಷ ಆಗತ್ತೆ. ಇದನ್ನು ಓದೋದ್ರಿಂದ ಒಳ್ಳೆಯದಾಗತ್ತೆ. ಅದ್ರ ಜೊತೆಯಲ್ಲಿ ಈ ನಾಮಾವಳಿ ಅಂತಿರುತ್ತೆ. ಈ ಸ್ತೋತ್ರ ಬಿಟ್ಟು ಓಂ ನಮಃ ಅಂತ ಸೇರಿಸಿದಾಗ ನಾಮಾವಳಿ ಆಗುತ್ತೆ. ಆ ನಾಮಾವಳಿ ಹೇಳ್ಕೊಂಡು ಕೂಡ ಕುಂಕುಮ, ಹೂವು, ಅಕ್ಷತೆಯಿಂದ ಅರ್ಚನೆ ಕೂಡ ಮಾಡ್ಬೋದು.
ಈ ಸಹಸ್ರನಾಮ ಅತ್ಯಂತ ಶಕ್ತಿಶಾಲಿ ಮಂತ್ರ ಸ್ವರೂಪಿಯಾಗಿರೋದ್ರಿಂದ ಇದನ್ನು ಪಠಿಸುವಾಗ ಕೆಲವು ನಿಯಮ ಶಿಸ್ತು ಪಾಲಿಸೋದು ಅತ್ಯಗತ್ಯ. ಯಾಕೆ ಪಾಲಿಸಲೇಬೇಕಾ ಅಂದರೆ, ಹೀಗೆ ಪಾಲಿಸಿದ್ರೆ ಸ್ತೋತ್ರದ ಒಂದು ಫಲ ಬೇಗ ಸಿಗುತ್ತೆ, ಪೂರ್ಣ ಫಲ ಸಿಗುತ್ತೆ. ಏನೇನು ಅಂದರೆ, ಪಠಿಸುವ ಮುನ್ನ ಶುಚಿತ್ವ ಇರಬೇಕು, ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿರಬೇಕು. ಮತ್ತು ಕೂತ್ಕೋಬೇಕಾದ್ರೆ ಬರೀ ನೆಲದ ಮೇಲೆ ಕೂತ್ಕೊಂಡು ಪಠಿಸಬಾರ್ದು. ಚಾಪೆ ಮಣೆ ಅಥವಾ ಒಂದು ಯಾವುದಾದ್ರೂ ಬಟ್ಟೆಯ ಆಸನ ಹಾಕ್ಕೊಂಡು ಕೂತ್ಕೋಬೇಕು. ಪಠಿಸುವಾಗ ಪೂರ್ವ ಮತ್ತು ಉತ್ತರ ದಿಕ್ಕಿಗೆ ಕೂತ್ಕೊಂಡ್ರೆ ಅತ್ಯಂತ ಶ್ರೇಷ್ಠ. ಅಥವಾ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಮುಂಚಾನೆ ಅಥವಾ ಸಂಜೆ ದೀಪ ಹಚ್ಚುವ ವೇಳೆ ಅತ್ಯಂತ ಒಳ್ಳೆಯದು. ಪಠಣವನ್ನು ಆರಂಭಿಸುವ ಮುನ್ನ ದೇವಿಗೆ ತುಪ್ಪದ ದೀಪ ಅಥವಾ ಎಣ್ಣೆ ದೀಪ ಹಚ್ಚಿ ದೀಪಾರಾಧನೆ ಮಾಡಿ ಆನಂತರ ಪಠಣವನ್ನು ಪ್ರಾರಂಭ ಮಾಡಬೇಕು. ಯಾವಾಗಲೂ ಅಷ್ಟೇ ನಾವು ಧಾವಂತದಲ್ಲಿ ಓದದೆ ಪ್ರತಿಯೊಂದು ನಾಮವನ್ನು ಸ್ಪಷ್ಟವಾಗಿ ಸಾವಧಾನವಾಗಿ ಉಚ್ಚಾರಣೆ ಮಾಡಿ ಹೇಳಬೇಕಾಗತ್ತೆ. ನಾವು ಬೇಗ ಬೇಗ ಧಾವಂತದಲ್ಲಿ ಹೇಳಿ ತಪ್ಪು ಉಚ್ಚಾರಣೆ ಮಾಡಿದ್ರೆ ಮಂತ್ರದ ಶಕ್ತಿ ಕಮ್ಮಿ ಆಗತ್ತೆ. ಮತ್ತು ಮುಟ್ಟು ಸೂತಕ ಅಶೋಚ ಈ ರೀತಿ ಇದ್ದಾಗ ಪಠಿಸಬಾರ್ದು. ಆದರೆ ಮನಸ್ಸಿನಲ್ಲಿ ದೇವಿಯ ನಾಮಸ್ಮರಣೆ ಮಾಡಬಹುದು. ಸ್ತೋತ್ರ ಪಾರಾಯಣವನ್ನು ಅರ್ಧಕ್ಕೆ ನಿಲ್ಲಿಸಿ ಹೋಗಬಾರ್ದು ಮತ್ತು ಮಧ್ಯದಲ್ಲಿ ಬೇರೆಯವರೊಂದಿಗೆ ಮಾತನಾಡಬಾರ್ದು. ಮತ್ತು ನಾವು ಏನಾಗುತ್ತೆ ನೋಡೋಣ ಅಂತ ಪರೀಕ್ಷೆ ಮಾಡೋಕ್ಕೆ ಅಹಂಕಾರದಿಂದ ಈ ಮಂತ್ರ ಜಪ ಮಾಡಬಾರ್ದು. ನಾವು ಸಹಸ್ರನಾಮ ಪಾರಾಯಣ ಮಾಡಬೇಕಾದ್ರೆ ಸಂಪೂರ್ಣ ಶರಣಾಗತಿಯ ಭಾವ ಇರಬೇಕು. ಮತ್ತು ಸಹಸ್ರನಾಮ ಪಠಿಸುವ ದಿನಗಳಲ್ಲಿ ಮಾಂಸಾಹಾರ ತಾಮಸಿಕ ಆಹಾರ ತ್ಯಜಿಸಿದ್ರೆ ತಾಯಿಯ ಅನುಗ್ರಹ ಮತ್ತು ಫಲಗಳು ಬೇಗ ಸಿಗುತ್ತೆ. ಮತ್ತು ಸಹಸ್ರನಾಮ ಪಠಣೆ ಅಥವಾ ಅರ್ಚನೆ ಮಾಡುವ ಮುನ್ನ ಸಂಕಲ್ಪ ಮಾಡಬೇಕು. ಸಂಕಲ್ಪ ಅಂದರೆ ಏನು? ನಾನು ಯಾರು, ಎಲ್ಲಿದ್ದೀನಿ, ಯಾವ ಉದ್ದೇಶ, ಒಂದು ಆಸೆ ಇಟ್ಕೊಂಡು ಈ ಪೂಜೆ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಸಂಕಲ್ಪ ಮಾಡೋದು. ಇದು ಪೂಜೆಗೆ ಸಂಪೂರ್ಣ ಶಕ್ತಿಯನ್ನು ತುಂಬುತ್ತೆ. ಇನ್ನು ಪಾರಾಯಣ ಮಾಡೋರು ಮಾಡ್ಬೋದು. ಸರಳವಾಗಿ ಸಂಕಲ್ಪ ವಿಧಾನ ಹೇಗೆ ಮಾಡಬೇಕು ಅಂದರೆ, ಬಲಗೈಯಲ್ಲಿ ಸ್ವಲ್ಪ ನೀರು ಹಾಕ್ಕೋಬೇಕು, ಸ್ವಲ್ಪ ಅಕ್ಷತೆ ಹಾಕ್ಕೋಬೇಕು, ಅರಿಶಿನ ಬೆರೆಸಿದ ಅಕ್ಕಿ, ಒಂದು ಹೂವು, ಒಂದು ನಾಣ್ಯ. ಪೂಜಾ ಆಸನದ ಮೇಲೆ ಕೂತ್ಕೊಂಡು ದೀಪ ಹಚ್ಚಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಮೇಲೆ ಹೇಳ್ದಂಗೆ ಬಲಗೈಯಲ್ಲಿ ನೀರು ಹಾಕ್ಕೊಂಡು ಅಕ್ಷತೆ ಹೂವು ನಾಣ್ಯ ಇಟ್ಕೊಂಡು ಎಡಗೈಯನ್ನು ಒಂದು ಬಲಗೈಗೆ ಆಸರೆಯಾಗಿ ಇಟ್ಕೊಳ್ಳಿ. ಕಣ್ಮುಚ್ಕೊಂಡು ದೇವಿಯ ಧ್ಯಾನವನ್ನು ಮಾಡಬೇಕು. ಓಂ ಶ್ರೀ ಲಲಿತಾಂಬಿಕಾಯೈ ನಮಃ. ಮತ್ತು ಈ ದಿನ ನನ್ನ ಮತ್ತು ನನ್ನ ಕುಟುಂಬದ ಸಕಲ ಪಾಪಗಳು ಕಷ್ಟಗಳು ನಕಾರಾತ್ಮಕ ಶಕ್ತಿಗಳು ದೂರ ಆಗಲಿ, ನಮ್ಮ ಮನೆಯಲ್ಲಿ ಸುಖ ಶಾಂತಿ ಆರೋಗ್ಯ ಆಯುಷ್ಯ ಐಶ್ವರ್ಯ ವೃದ್ಧಿ ಆಗಲಿ. ನನ್ನ ಮನಸ್ಸಿನ ಕೋರಿಕೆ, ಇಲ್ಲಿ ನಿಮಗೇನಾದರೂ ಕೋರಿಕೆ ಇದ್ದರೆ ಹೇಳ್ಕೊಬೋದು ಎಂದು ಪ್ರಾರ್ಥನೆ ಮಾಡ್ತಾ ನಾನೀಗ ಲಲಿತಾ ಸಹಸ್ರನಾಮ ಪಠಣೆ ಮಾಡ್ತಿದ್ದೀನಿ. ನೀವು ಪಾರಾಯಣ ಮಾಡ್ತಾ ಇದ್ದರೆ ಪಾರಾಯಣನ ಪಠಣೆ ಅಂತ ಹೇಳ್ಕೋಬೇಕು. ಪೂಜೆ ಮಾಡ್ತಾ ಇದ್ದರೆ ಅರ್ಚನೆ ಅಂತ ಹೇಳಬೇಕು. ತಾಯಿ, ನಾನು ಶ್ರೀ ಲಲಿತಾ ಸಹಸ್ರನಾಮ ಪಠಣೆ ಅಥವಾ ಅರ್ಚನೆಯನ್ನು ಮಾಡ್ತಾ ಇದ್ದೀನಿ, ಇದನ್ನು ಸ್ವೀಕರಿಸಿ ಅನುಗ್ರಹಿಸು ಅಂತ ಹೇಳಿಕೊಂಡು ಕೈಯಲ್ಲಿ ಸಂಕಲ್ಪ ಮಾಡಿದ ನೀರು ಅಕ್ಷತೆ ಮತ್ತು ಹೂವು ಮತ್ತು ಕಾಯಿನನ್ನು ದೇವಿಯ ಪಾದದ ಬಳಿ ಅಥವಾ ಒಂದು ತಟ್ಟೆಯಲ್ಲಿ ನಿಧಾನವಾಗಿ ಬಿಡಿ. ಒಂದು ವೇಳೆ ನಿಮಗೆ ಈ ಸಾಮಗ್ರಿಗಳನ್ನ ಇಟ್ಕೊಂಡು ಪೂಜೆ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಕೇವಲ ಭಕ್ತಿಯಿಂದ ಕೈ ಮುಕ್ಕೊಂಡು ದೇವಿಯ ಮುಂದೆ ಕುತ್ಕೊಂಡು ಕಣ್ಮುಚ್ಕೊಂಡು, ಅಮ್ಮ ನಿನ್ನ ಪ್ರೀತಿ ಅನುಗ್ರಹಕ್ಕಾಗಿ ನಾನು ಸಹಸ್ರನಾಮ ಪಠಿಸ್ತಾ ಇದ್ದೀನಿ, ನನ್ನನ್ನು ರಕ್ಷಿಸು ಅಂತ ಪ್ರಾರ್ಥನೆ ಮಾಡಿದ್ರೂ ಕೂಡ ಶ್ರೇಷ್ಠ ಸಂಕಲ್ಪ ಆಗತ್ತೆ. ಮತ್ತು ಈ ಸಹಸ್ರನಾಮ ಪೂಜೆಯ ಸಂಪೂರ್ಣ ಫಲ ಸಿಗೋಕ್ಕೆ ಕುಂಕುಮಾರ್ಚನೆ ವಿಧಾನ ಕೂಡ ಇದೆ. ಹೇಗೆ ಅಂದರೆ, ತಾಯಿಗೆ ಕುಂಕುಮವನ್ನು ಇಟ್ಕೊಂಡು ಸಹಸ್ರನಾಮ ಹೇಳಿಕೊಂಡು ಕುಂಕುಮಾರ್ಚನೆಯನ್ನು ಮಾಡೋದು. ಕುಂಕುಮಾರ್ಚನೆ ಮಾಡಲಿಕ್ಕೆ ನಮ್ಮ ಬಲಗೈ ಹೆಬ್ಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳು ಈ ಮೂರನ್ನು ಬಳಸಿ ಮಾಡಬೇಕಾಗತ್ತೆ. ತೋರು ಬೆರಳನ್ನು ಯಾವತ್ತಿಗೂ ಬಳಸಬಾರ್ದು. ಮತ್ತು ಶ್ರೀಚಕ್ರ ಇದ್ದರೆ ಅದಕ್ಕೂ ಮಾಡ್ಬೋದು, ದೇವಿಯ ಫೋಟೋ ಇದ್ದರೆ ಮಾಡ್ಬೋದು. ಹೀಗೆ ಯಾವುದಿದ್ದರೆ ವಿಗ್ರಹ ಯಾವುದಕ್ಕಾದರೂ ತೋರಿಸ್ಕೊಂಡು ಮಾಡ್ಬೋದು. ಅರ್ಚನೆ ಮಾಡಬೇಕಾದ್ರೆ ಸಹಸ್ರನಾಮದ ಒಂದೊಂದೇ ನಾಮವನ್ನು ಹೇಳಿಕೊಂಡು ಅರ್ಚನೆ ಮಾಡಬೇಕು. ಮತ್ತು ಪ್ರತಿ ನಾಮಕ್ಕೂ ಸ್ವಲ್ಪ ಸ್ವಲ್ಪ ಕುಂಕುಮವನ್ನು ದೇವಿಗೆ ಅರ್ಪಣೆ ಮಾಡ್ತಾ ಹೇಳಬೇಕು. ಈ ರೀತಿ ಪಂಚೋಪಚಾರ ಪೂಜೆ ಅಂದರೆ ಹೂವು,
ಅರ್ಶಿನ, ಕುಂಕುಮ, ಗಂಧ, ಊದ್ಗಡ್ಡಿ, ಕರ್ಪೂರ, ನೈವೇದ್ಯ ಮತ್ತು ಅರ್ಚನೆ ಎಲ್ಲವನ್ನ ಮುಗಿಸಿ ಕೊನೆಯಲ್ಲಿ ಕ್ಷಮಾ ಪ್ರಾರ್ಥನೆಯನ್ನು ಮಾಡಬೇಕಾಗತ್ತೆ. ಪೂಜೆ ಸಮಯದಲ್ಲಿ ಉಚ್ಚಾರಣೆಯಲ್ಲಿ ತಪ್ಪಾಗಿದ್ದರೆ, ನಿಯಮಗಳಲ್ಲಿ ಏನಾದರೂ ಲೋಪ ಆಗಿದ್ದರೆ, ನನ್ನ ಗಮನ ಬೇರೆ ಕಡೆ ಹೋಗಿದ್ದರೆ ಈ ಎಲ್ಲ ತಪ್ಪುಗಳನ್ನು ಕ್ಷಮಿಸು ಅಂತ ಕೊನೆಯಲ್ಲ ದೇವಿಯನ್ನು ಪ್ರಾರ್ಥನೆ ಮಾಡುವುದೇ ಕ್ಷಮಾ ಪ್ರಾರ್ಥನೆ. ಸಹಸ್ರನಾಮ ಪಠಣೆ ಮಾಡೋರು ಮಾಡಿದ ನಂತರ ಕೈ ಮುಗಿದು ಈ ರೀತಿ ಪ್ರಾರ್ಥನೆ ಮಾಡಬೇಕು. ಆವಾಹನಂ ನ ಜಾನಾಮಿ ವಿಸರ್ಜನಂ, ಪೂಜಾ ಭಾಗಂ ನ ಜಾನಾಮಿ, ಕ್ಷಮಸ್ವ ಪರಮೇಶ್ವರಿ ಅಂತ. ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಸುರೇಶ್ವರಿ, ಯತ್ ಪೂಜಿತಂ ಮಯಾ ದೇವಿ ಪರಿಪೂರ್ಣಂ ತದಸ್ತು ಮೇ. ಅಂದರೆ ಇದರರ್ಥ ಏನು ಅಂದರೆ, ಪರಮೇಶ್ವರಿ ನಿನಗೆ ಆವಾಹನೆ ಮಾಡೋಕ್ಕಾಗಲಿ ವಿಸರ್ಜನೆ ಮಾಡೋಕ್ಕಾಗಲಿ ನನಗೆ ತಿಳಿಯಲ್ಲ, ಪೂಜೆ ಮಾಡುವ ಸರಿಯಾದ ವಿಧಾನ ಕೂಡ ನಂಗೆ ಗೊತ್ತಿಲ್ಲ, ನನ್ನನ್ನು ಕ್ಷಮಿಸು ತಾಯಿ. ನಾನು ಈ ಪೂಜೆ ಮಾಡಿರೋದ್ರಲ್ಲಿ ಅಥವಾ ಮಂತ್ರ ಹೇಳಿರೋದ್ರಲ್ಲಿ ಪಾರಾಯಣ ಮಾಡಿರೋದ್ರಲ್ಲಿ ಯಾವುದಾದ್ರೂ ಕೊರತೆ ಇದ್ದರೆ ನೀನೇ ಅದನ್ನು ಪರಿಪೂರ್ಣಗೊಳಿಸಿ ನನ್ನನ್ನು ಅನುಗ್ರಹಿಸಿ ಕ್ಷಮಿಸು ತಾಯಿ ಅಂತ ಹೇಳೋದು. ಈ ರೀತಿ ಕ್ಷಮಾ ಪ್ರಾರ್ಥನೆ ಮಾಡಿದ ನಂತರ ಸಾಷ್ಟಾಂಗ ನಮಸ್ಕಾರ ಮಾಡಿ ಆರತಿಯನ್ನು ಮಾಡಿದ್ರೆ ಪೂಜೆ ಸಂಪೂರ್ಣ ಆಗತ್ತೆ. ಇನ್ನು ಶ್ರೀ ಲಲಿತಾದೇವಿಗೆ ಏನು ನೈವೇದ್ಯ ಮಾಡ್ಬೋದು ಅಂತಂದರೆ, ಆಕೆಗೆ ಇಷ್ಟವಾದ ಕೆಲವೊಂದು ನೈವೇದ್ಯ ಇದೆ. ಕ್ಷೀರನ್ನ ಅಥವಾ ಪಾಯಸ ಅಂದರೆ ಹಾಲಲ್ಲಿ ಬೇಯಿಸಿದ ಅಕ್ಕಿ ಮತ್ತು ಬೆಲ್ಲ ಅಥವಾ ಸಕ್ಕರೆ, ಇದನ್ನು ಕ್ಷೀರಾನ್ನ ಅಂತ ಹೇಳಿದ್ರೆ ದೇವಿಗೆ ಪ್ರಿಯ. ಮತ್ತು ಶುದ್ಧ ಯಾವುದೂ ವಿಶೇಷ ಪ್ರಸಾದ ಮಾಡೋಕ್ಕಾಗಿಲ್ಲ ಅಂತ ಇಟ್ಕೊಳ್ಳಿ, ಆಗ ಕಾಯಿಸಿದ ಹಸುವಿನ ಹಾಲು ಅಥವಾ ಹಸಿ ಹಾಲು ಅದು ಕೂಡ ನೈವೇದ್ಯ ಮಾಡ್ಬೋದು. ತಾಯಿಯ ಒಂದು ರೂಪವನ್ನು ಶಾಂತಗೊಳಿಸಬೇಕು ಅಂದರೆ ಮೊಸರನ್ನ ಅತ್ಯಂತ ಶ್ರೇಷ್ಠವಾದ ಪ್ರಸಾದ ಆಗಿದೆ. ಅದ್ರ ಜೊತೆಯಲ್ಲಿ ಚಿತ್ರಾನ್ನ, ಪುಳಿಯೋಗರೆ ಕೂಡ ತಾಯಿಗೆ ಪ್ರೀತಿ. ಎಲ್ಲ ಆದ ನಂತರ ಪೂಜೆ ಕೊನೆಯಲ್ಲಿ 2 ವೀಳ್ಯದೆಲೆ, ಅಡಿಕೆ, ಲವಂಗ ಇವೆಲ್ಲ ಇಟ್ಟು ತಾಂಬೂಲ ಅರ್ಪಿಸಿದ್ರೆ ತಾಯಿಗೆ ಅತ್ಯಂತ ಇಷ್ಟ. ಯಾಕಂದರೆ ತಾಂಬೂರ ಪೂರಿತ ಮುಖಿ ಅಂತ ಬರುತ್ತಲ್ವಾ, ಈ ರೀತಿ. ಮತ್ತು ಯಾವ್ಯಾವ ದಿನ ನಾವು ನೈವೇದ್ಯ ಮಾಡ್ಬೋದು, ಪ್ರತಿದಿನ ಮಾಡೋಕ್ಕಾಗಿಲ್ಲ ಅಂದರೆ ಬೇರೆ ಯಾವುದೇ ವಿಶೇಷ ದಿನಗಳಲ್ಲಿ ಮಾಡ್ಬೋದು ಅಂದರೆ ಶುಕ್ರವಾರ ಬೆಲ್ಲದ ಪಾಯಸ ಅಥವಾ ಕಲ್ಕಂಡ ಅಂತ ಕಲ್ಸಕ್ಕರೆ ಬರುತ್ತೆ ನೋಡಿ, ಅದಿಡ್ಬೋದು. ಹುಣ್ಣಿಮೆ ದಿವಸ ಹಾಲಿನ ಪಾಯಸ, ಬಿಳಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಸೇರಿಸಿ ನೈವೇದ್ಯ ಮಾಡ್ಬೋದು. ಇನ್ನು ನವರಾತ್ರಿ ದಿನಗಳಲ್ಲಿ ಕೂಡ ನೈವೇದ್ಯ ಮಾಡ್ಬೋದು. ಮತ್ತು ನೈವೇದ್ಯ ಪ್ರಸಾದ ತಯಾರಿಸ್ಬೇಕಾದ್ರೆ ರುಚಿ ನೋಡಬಾರ್ದು, ಅಂದರೆ ನಾವು ನೋಡಿದ್ದು ಎಂಜಲಾಗತ್ತೆ, ಆದ್ದರಿಂದ ನೋಡಬಾರ್ದು. ನೈವೇದ್ಯಕ್ಕೆ ಶುದ್ಧ ಹಸುವಿನ ತುಪ್ಪವನ್ನು ಬಳಸಬೇಕು. ನೈವೇದ್ಯ ಮಾಡಬೇಕಾದ್ರೆ ತಾಯಿಗೆ ಪ್ಲಾಸ್ಟಿಕ್ ಪಾತ್ರೆಯಲ್ಲಿ ಇಡಬಾರ್ದು. ನೈವೇದ್ಯದ ನಂತರ ಆ ಪ್ರಸಾದವನ್ನು ಎಲ್ಲರೂ ಭಕ್ತಿಯಿಂದ ಸ್ವೀಕರಿಸ್ಬೋದು ಮತ್ತು ನೆರೆಹೊರೆಯವ್ರಿಗೆ ಕೂಡ ಕೊಡ್ಬೋದು. ಇನ್ನು ದೇವಿಗೆ ಅತ್ಯಂತ ಪ್ರಿಯವಾದ ಹೂಗಳು ಯಾವುದಪ್ಪ ಅಂತಂದರೆ ಕಮಲ, ಗುಲಾಬಿ ಮತ್ತು ಮಲ್ಲಿಗೆ, ದಾಸವಾಳ ಮತ್ತು ಕನಕಾಂಬರ, ಸೇವಂತಿಗೆ ಇವೆಲ್ಲ ಕೂಡ ತಾಯಿಗೆ ಬಹಳ ಇಷ್ಟವಾದ ಹೂಗಳು. ಇನ್ನು ಪತ್ರೆಗಳು ಯಾವುದು ಅಂದರೆ ಬಿಲ್ಪತ್ರೆ, ತುಳಸಿ ಇದು ಕೂಡ ಇಷ್ಟ. ಯಾವ ಹೂವನ್ನು ಬಳಸಬಾರ್ದು ಅಂದರೆ ವಾಸನೆ ಇಲ್ಲದ ಹೂಗಳು, ಅಶುದ್ಧವಾದ ಹೂಗಳು, ಕೇದಿಗೆ ಹೂವು, ಈ ರೀತಿ ಹೂಗಳನ್ನು ಬಳಸಬಾರ್ದು. ಇನ್ನು ಸಹಸ್ರನಾಮ ಪೂಜೆ ಅಲ್ಲದೆ ಬರಿಯ ಸಹಸ್ರನಾಮ ಪಠಿಸ್ಬೇಕಾದ್ರೆ ಹೇಗೆ ಕೂತ್ಕೋಬೇಕು ಅಂದರೆ, ಒಂದು ದರ್ಬೆ ಆಸನೆ, ಉಣ್ಣೆ ಆಸನೆ, ಮಣೆ ಅಥವಾ ರೇಷ್ಮೆ ಮತ್ತು ಹತ್ತಿ ಬಟ್ಟೆ ಈ ರೀತಿ ಯಾವುದಾದ್ರೂ ಹಾಕ್ಕೊಂಡು ಕೂತ್ಕೋಬೋದು. ಬರೀ ನೆಲದ ಮೇಲೆ ಯಾವತ್ತೂ ಕೂತ್ಕೋಬಾರ್ದು. ಇದರಿಂದ ಜಪದ ಒಂದು ಧನಾತ್ಮಕ ಶಕ್ತಿ ಭೂಮಿಗೆ ಸೇರಿ ವ್ಯರ್ಥ ಆಗಿಬಿಡುತ್ತೆ. ಮತ್ತು ಕಬ್ಬಿಣ, ಕಲ್ಲಿನ ಆಸನ ಇದು ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತೆ, ಅಶಾಂತಿ ತರುತ್ತೆ. ಮತ್ತು ನಿಮ್ಮ ಪೂಜೆ ಆಸನವನ್ನು ನೀವೊಬ್ಬರೇ ಬಳಸಬೇಕು, ಬೇರೆಯವರು ಬಳಸೋಕ್ಕೆ ಬೇರೆ ಇಟ್ಕೋಬೇಕು. ಇನ್ನು ಸ್ವಚ್ಛತೆ, ಪೂಜೆ ಮುಗಿದ ನಂತರ ಆಸನವನ್ನು ಹಾಗೆ ನೆಲದ ಮೇಲೆ ಬಿಡಬಾರ್ದು, ಮಡಚಿ ಪ್ರತ್ಯೇಕವಾಗಿ ಒಂದು ಜಾಗದಲ್ಲಿ ಎತ್ತಿಡಬೇಕು. ಇನ್ನು ಪೂಜೆ ಮಾಡೋಕ್ಕೆ ಸಮಯ ಬ್ರಾಹ್ಮಿ ಮುಹೂರ್ತದಲ್ಲಿ
ಒಳ್ಳೆಯದು. ಯಾಕಂದರೆ ಮುಂಜಾನೆ ಪಠಿಸೋದ್ರಿಂದ ಸಾತ್ವಿಕ ಗುಣ ಹೆಚ್ಚಾಗಿರುತ್ತೆ, ವಾತಾವರಣ ಶಾಂತವಾಗಿರುತ್ತೆ, ಮನಸ್ಸು ಸುಲಭವಾಗಿ ಏಕಾಗ್ರತೆ ಪಡೆಯುತ್ತೆ, ಧನಾತ್ಮಕ ತರಂಗಗಳು ಮೆದುಳಿನ ಮತ್ತು ಮನಸ್ಸಿನ ಮೇಲೆ ಬೀರಿ ಒಳ್ಳೆಯದಾಗತ್ತೆ. ಮತ್ತು ಈ ತಾಯಿಯ ಸಹಸ್ರನಾಮ ಪಠನೆ ಮಾಡೋಕ್ಕೆ ಯಾವುದೇ ವಯಸ್ಸಿನ ಮಿತಿ ಇಲ್ಲ. 5 ವರ್ಷದ ಮೇಲೆ ತುಂಬಿದವರು, ಯುವಕರು, ವಯಸ್ಕರು, ವೃದ್ಧರು, ಲಿಂಗ ಭೇದವಿಲ್ಲದೆ ಎಲ್ಲರೂ ಕೂಡ ಪಠನೆ ಮಾಡ್ಬೋದು. ಇದನ್ನು ನಿಯಮಬದ್ಧವಾಗಿ ಪಠಿಸೋದ್ರಿಂದ ಪಾಪನಾಶ ಆಗುತ್ತೆ, ಮನೋನಿಯಂತ್ರಣ ಏಕಾಗ್ರತೆ ಸಿಗುತ್ತೆ, ದೇವಿಯ ಸಾನ್ನಿಧ್ಯ ಸಿಗುತ್ತೆ, ಮಾನಸಿಕ ಒತ್ತಡ ಮುಕ್ತಿ ಆಗುತ್ತೆ, ರೋಗ ನಿವಾರಣೆ ಆಗುತ್ತೆ. ವಿದ್ಯಾರ್ಥಿಗಳು ಪ್ರತಿದಿನ ಪಠಿಸಿದ್ರೆ ಬುದ್ಧಿಶಕ್ತಿ, ಜ್ಞಾನ, ನೆನಪಿನ ಶಕ್ತಿ ಅದ್ಭುತವಾಗಿ ಹೆಚ್ಚುತ್ತೆ. ದಾರಿದ್ರ್ಯ ನಿವಾರಣೆ ಆಗುತ್ತೆ, ಗ್ರಹದೋಷ ಶಾಂತಿ ಆಗುತ್ತೆ, ಕೌಟುಂಬಿಕ ಸೌಖ್ಯ, ರಕ್ಷಣೆ ಎಲ್ಲವೂ ಕೂಡ ಸಿಗುತ್ತೆ. ಒಟ್ಟಾರೆ ಪುರಾಣಗಳ ಪ್ರಕಾರ ಯಾರು ಶ್ರೀ ಲಲಿತಾ ಸಹಸ್ರನಾಮವನ್ನು ಪ್ರತಿದಿನ ಪಠಿಸ್ತಾರೋ ಅವರಿಗೆ ಭುಕ್ತಿ, ಭೌತಿಕ ಸುಖ ಮತ್ತು ಮುಕ್ತಿ, ಆಧ್ಯಾತ್ಮಿಕ ಮೋಕ್ಷ ಕೂಡ ಎರಡೂ ಸಿಗತ್ತೆ. ಅವರು ಇಹಲೋಕದಲ್ಲಿ ಚೆನ್ನಾಗಿ ಬಾಳಿ ಪರಲೋಕದಲ್ಲಿ ದೇವಿಯ ಸಾನ್ನಿಧ್ಯ ಹೊಂದುತ್ತಾರೆ. ಆದ್ದರಿಂದ ಇಂತಹ ಸಹಸ್ರನಾಮವನ್ನು ಪ್ರತಿದಿನ ಹೇಗೆ ಪಠಿಸ್ಬೇಕು, ಒಂದೊಂದು ಶ್ಲೋಕವನ್ನು ಹೇಗೆ, ಒಂದೊಂದು ಶ್ಲೋಕಕ್ಕೂ ಏನೇನು ಮಹಿಮೆ ಇದೆ, ಮಹತ್ವ ಇದೆ, ಹೇಗೆ ಪಠಿಸ್ಬೇಕು, ಯಾರು ಪಠಿಸ್ಬೇಕು, ಒಂದು ಸವಿರವಾಗಿ ನಾನು ಹಲವಾರು ಗುರುಗಳಿಂದ ಕೇಳಿ ತಿಳಿದಿರುವ ಮಾಹಿತಿಯನ್ನು ಇನ್ನು ಮುಂದೆ ವೇದಿಕ್ ರೂಟ್ಸ್ ಯೂಟ್ಯೂಬ್ ಚಾನಲಲ್ಲಿ ತಿಳಿಸ್ತಾ ಹೋಗ್ತೀನಿ. ನಮಸ್ಕಾರ.